ರೈಟ್. ಸಿ ಡೆವಿಲ್ ಅನ್ನೋದು ಫಸ್ಟ್ ಪ್ರಾಜೆಕ್ಟ್ ಅಲ್ಲ, ಸಾಕಷ್ಟು ಸಿನಿಮಾಗಳು ಮಾಡ್ತಾಯಿದ್ದೀನಿ. ಡೆವಿಲ್ ಒಂದು ಪ್ರಾಜೆಕ್ಟು, ಅದಕ್ಕೆ ಮಿಲನ ಪ್ರಕಾಶ್ ಸರ್ ಬಂದು ಅವ್ರದ್ದೇ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಅವ್ರದ್ದೇ ಡಿರೆಕ್ಷನ್ನು. ಮಿಲನ ಪ್ರಕಾಶ್ ಸರ್ ಜೊತೆ ನಾನು ಮುಂಚೆನೂ ಕೆಲಸ ಮಾಡಿದ್ದೀನಿ, ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಅವ್ರು ಕರೆದು ಈ ಥರ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ತೂಕ ಇದೆ ಅನ್ನಿಸ್ತು ಅದು ಕ್ಯಾರೆಕ್ಟರು. ಆ್ಯಂಡ್ ಆಲ್ಸೋ ಇಟ್ ಈಸ್ ಅ ಗುಡ್ ಆಪರ್ಚುನಿಟಿ. ಅದಾದಮೇಲೆ ನನಗೆ ಗೊತ್ತಾಗಿದ್ದು ಅದು ಡೆವಿಲ್ ಅಂದ್ಬಿಟ್ಟು. ಸೊ ಮುಂಚೆ ಡೆವಿಲ್ಗೋಸ್ಕರ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಅಲ್ಲಿ ಹೋಗಿ ಮಾತಾಡಿದ್ಮೇಲೆ ಕನ್ಫರ್ಮ್ ಆಗಿದ್ದು ಆ್ಯಂಡ್ ಸ್ಟಾರ್ಟ್ ಆಗಿದ್ದು ಪ್ರಾಜೆಕ್ಟ್. ನೀವು ಜನರಿಗೆ ಪರಿಚಯ ಆಗಿರ್ತಕ್ಕಂಥದ್ದು ಆನೆ ಅಂತ, ಬಟ್ ಸೆಣಸಾಟ ಡೆವಿಲ್ ಜೊತೆ ವಿಲನ್ ಆಗಿ. ಸೊ ಹೆಂಗಿದೆ ಆ ಕಾಂಬಿನೇಷನ್ ದರ್ಶನ್ ಅವ್ರ ಜೊತೆಗೆ, ಮತ್ತು ನಿಮ್ಮ ಪಾತ್ರ ಯಾವ ರೀತಿ ಇದೆ, ಹೇಗೆ ಅನ್ನುವಂಥದ್ದು? ಇಲ್ಲ, ಇನ್ನು ನಂದು ದರ್ಶನ್ ಸರ್ದು ಕಾಂಬೋನಲ್ಲಿ ಶೂಟ್ ಆಗಿಲ್ಲ. ನನ್ನ ಪೋರ್ಷನ್ಸ್ ಎಷ್ಟಿದೆಯೋ ಒಂದಷ್ಟು ಶೂಟ್ ಆಗಿದೆ, ಇನ್ನು ಭಾಳಷ್ಟು ಬಾಕಿ ಇದೆ ಶೂಟ್ ಆಗೋದಕ್ಕೆ. ಫೈಟ್ಸ್ ಇದೆ, ಸೊ ಸಾಕಷ್ಟು ಸೀನ್ಸ್ ಇನ್ನೂ ಬಾಕಿ ಇದೆ, ಡೈಲಾಗ್ ಪೋರ್ಷನ್ಸ್ ಬಾಕಿ ಇದೆ, ಟಾಕಿ ಇದೆ. ಇನ್ನು ಮುಂದಕ್ಕೆ ಹೇಗೆ ಆಗುತ್ತೋ ಅದನ್ನು ನೋಡಿಕೊಂಡು ಮುಂದುವರ್ಸೋಣ ಪ್ರಾಜೆಕ್ಟು ಅಂತ. ಎಷ್ಟು ದಿನ ನೀವು ಡೆವಿಲ್ ಸಿನಿಮಾದ ಶೂಟಿಂಗಲ್ಲಿ ಭಾಗಿಯಾಗಿದ್ರಿ? ಸೊ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಮ ಪಾತ್ರ ಎಷ್ಟು ಡಿಫ್ರೆಂಟ್ ಆಗಿದೆ ಅನ್ನುವಂಥದ್ದು? ಪಾತ್ರದ ಬಗ್ಗೆ ಜಾಸ್ತಿ ನಾನು ಹೇಳೋದಕ್ಕಾಗೋದಿಲ್ಲ, ಬಿಕಾಸ್ ಅದು ಕ್ಯಾರೆಕ್ಟರೇ ಒಂದು ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನಂದು 5 days ಶೂಟ್ ಆಗಿದೆ, ಇನ್ನು ಅರೌಂಡ್ 16 days ಶೂಟ್ ಏನೋ ಬಾಕಿ ಇದೆ. ಈಗ ಯಾವ್ಯಾವ ಲೊಕೇಶನಲ್ಲಿ ಶೂಟಿಂಗ್ ನಡೆಯೋ ಟೈಮಲ್ಲಿ ನೀವಿದ್ರಿ? ಜೊತೆಗೆ ಸಹಜವಾಗಿ ನಿಮ್ಮ ಶೂಟಿಂಗ್ ಟೈಮಲ್ಲಿ ದರ್ಶನ್ ಅವ್ರು ಯಾವತ್ತಾದರೂ ಸೆಟ್ಟಲ್ಲಿದ್ರಾ? ನಿಮ್ಮ ಬಗ್ಗೆ ಅವ್ರು ಮಾತನಾಡಿರ್ತಂಥದ್ದು, ಅಂದರೆ ಬಿಫೋರ್ ಈ ಘಟನೆಗೂ ಮುಂಚೆ ಮಾತನಾಡಿರುವಂಥದ್ದು ಹೆಂಗೆ, ಯಾವತ್ತು ಭೇಟಿ ಮಾಡಿದ್ರಿ ಅನ್ನೋಂಥದ್ದು? ಇಲ್ಲ, ಅಂದರೆ ಒಂದು ದಿವಸ ಮಾತ್ರ ನಂದು ಸೀನ್ ಇತ್ತು. ನನ್ನ ಸೀನ್ ಆದಮೇಲೆ, ಅಂದರೆ ಫಸ್ಟ್ ಸೀನ್ ನಂದಿತ್ತು, ಅದಾದಮೇಲೆ ದರ್ಶನ್ ಸರ್ದು ಸೀನ್ ಇತ್ತು. ಸೊ ಅವತ್ತು ಒಂದು ದಿವಸ ಮೀಟ್ ಆಗಿದೆ. ಆ್ಯಂಡ್ ಅವ್ರ ಸೀನಿಗೆ ರೆಡಿ ಇದ್ದರು, ಇನ್ನೇನು ಶಾರ್ಟಿಗೆ ಹೋಗಬೇಕಾಗಿತ್ತು. ಹಿಂದೆ ನಿಂತಿದ್ದೆ, ಸಡನ್ನಾಗಿ ತಿರುಗಿಬಿಟ್ಟು ದರ್ಶನ್ ಸರನ್ನೇ ಬಂದು ಹಾಯ್ ಹೇಗಿದ್ದೀರಾ ಅಂತ ಅಂದ್ಬಿಟ್ಟು ಮಾತಾಡ್ಸೋದು ತುಂಬ ಖುಷಿ ಆಯಿತು. ಅಂದರೆ ಅವರು ನಮ್ಮನ್ನು ಗುರುತಿಸಿ ಮಾತಾಡ್ಸೋದು ಅಂದರೆ ಇಟ್ ಈಸ್ ಸಮಥಿಂಗ್ ಸ್ಪೆಷಲ್. ಸೊ ಅದೊಂದು ಸಿಚುವೇಶನ್ ಅಷ್ಟೇ. ಇಂಟ್ರೊಡಕ್ಷನ್ ಆಯಿತು, ಹಾಯ್ ಹಲೋ ಆಯಿತು, ಆಮೇಲೆ ಅವ್ರು ಶಾರ್ಟಿಗೆ ಹೋದ್ರು ಅಷ್ಟೇ. ನಂದು ಅವ್ರದ್ದು ಕೌಂಟ್ರ್ ಆಗಿದ್ದು.